A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ನಮಸ್ತೆ. ಇವತ್ತು ಹೋರಾಟ ಮಾಡ್ತಿರುವಂತಹ ಉದ್ದೇಶ ಇಷ್ಟೇ. ಮೊನ್ನೆ ಮೇ 3ಕ್ಕೆ ನಡೆದಂತಹ ನೀಟ್ ಪರೀಕ್ಷೆ ರದ್ದು ಮಾಡಿ ಇವಾಗ ರೀ ಎಕ್ಸಾಮ್ ಅಂತ ಹೇಳ್ತಿದ್ದಾರೆ. ಆದ್ರ NTA ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತದ. NTA ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತದ ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಅದರ ರೋಲ್ ಅದ ಎಕ್ಸಾಮ್ಸ್ ಗೇಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡುದು. ಆಮೇಲೆ ಅದನ್ನ ಅಲ್ಲಿ ಯಾವುದೇ ರೀತಿಯಾದಂತಹ ಮಾಲ್ ಪ್ರಾಕ್ಟೀಸ್ ಇಲ್ಲಾರ್ದೆ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡುವಂತಹ ರೋಲ್ NTA ಅಂತದ. ಆದ್ರ NTA ಅಂತ ದೊಡ್ಡ ಒಂದು ಸಂಸ್ಥೆ, ನೇಷನ್ ವೈಡ್ ಎಕ್ಸಾಮ್ ನಡೆಸುವಂತಹ ಸಂಸ್ಥೆಯಲ್ಲಿ ಭದ್ರತೆ ಇಲ್ಲ ಅಂತಂದ್ರ, ಪೇಪರ್ ಲೀಕೇಜ್ ಆಗ್ಲಿಕತ್ತಾವ ಅಂತಂದ್ರ ಎಲ್ಲ ಹೊಂಟೈತಿ ನಮ್ ಭದ್ರತೆ, ಎಲ್ಲ ಹೊಂಟೈತಿ ಹುಡುಗರ ಎಜುಕೇಶನ್. ನಾವ್ ಇವತ್ತಿನ ದಿನ ವಿಚಾರ ಮಾಡ್ಬೇಕಾಗ್ಯದ. ಈಗ ಪೇಪರ್ ಲೀಕ್ ಆಗಿರೋದು ಬರೀ ಇದು ಪೇಪರ್ ಲೀಕ್ ಅಷ್ಟೇ ಅಲ್ಲ, ಎಷ್ಟೋ ಜನ ವಿದ್ಯಾರ್ಥಿಗಳ ಜೀವನ ಜೊತೆ ಆಟವಾಡುವಂತಾಗಿದೆ. ಎಷ್ಟೋ ಜನ ಪಾಲಕರ ಒಂದು ಕನಸುಗಳಿಗೆ ಕೊಳ್ಳಿ ಇಡುವಂತಹ ಕೆಲಸ ಆಗಿದೆ. ನಾವ್ ಯೂಶುವಲಿ ನೋಡ್ತೀವಿ ಪೇಪರ್ ಲೀಕ್ ಆಗಿದೆ ಅಂತಂದ್ರ ಎಷ್ಟೋ ಜನ ಲಾಂಗ್ ಟರ್ಮ್ ಮಾಡಿರ್ತಾರ. ಹುಡುಗರು ಲಾಂಗ್ ಟರ್ಮ್ ಮಾಡಿ ಎಕ್ಸಾಮ್ಸ್ ಅನ್ನ ಬರ್ದಿರ್ತಾರ. ಯಾವ ಪ್ರೆಷರ್ ಇಂದ ಎಕ್ಸಾಮ್ಸ್ ಬರ್ದಿರ್ತಾರ ಹುಡುಗರು. ನೀಟ್ ಎಕ್ಸಾಮ್ಸ್ ಅಂತ ದೊಡ್ಡ ಎಕ್ಸಾಮ್ಸ್ ಅನ್ನುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಗೊತ್ತು. ಅದನ್ನ ಬರೋ ಎಕ್ಸಾಮ್ಸ್ ಅಂತಂದ್ರ ಹುಡುಗರು ಅದೇ ಸ್ಟ್ರೆಸ್ ತಗೊಂಡು ಓದ್ಬೇಕು, ಅದೇ ಎಫರ್ಟ್ ಅನ್ನ ಹಾಕ್ಬೇಕು. ಅಂತಹ ಒಂದು ಭದ್ರತೆ ಇಲ್ಲದಂತಹ ಬೇಜವಾಬ್ದಾರ್ ಸಂಸ್ಥೆ NTA ಇವತ್ತು ನಮ್ಮ ಮುಂದೆ ನಿಂತಿದೆ. ನಾವು ದೇಶದ ಎಕಾನಮಿ ಬಗ್ಗೆ ಮಾತಾಡ್ತೀವಿ. ಒಂದು ನೀಟ್ ಎಕ್ಸಾಮ್ ಆಗ್ಬೇಕಂದ್ರ ಎಷ್ಟೊಂದು ಕೋಟಿ ಗಟ್ಲೆ ಖರ್ಚು ಮಾಡ್ತಾರ. ಅದೇ ಹಳ್ಳಿ ಕೋಟಿ ಗಟ್ಲೆ ಖರ್ಚು ಮಾಡಿ ಇವತ್ತು ನಾವು ಎಕ್ಸಾಮ್ ನಡೆಸಬೇಕು. ಮತ್ತೆ ಇವತ್ತಿನ ದಿನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೆದರ್ಕೊಳ್ತಾ ಇಲ್ಲ, ಖಂಡಿತವಾಗಿ ಪರೀಕ್ಷೆಗೆ ಹೆದರ್ಕೊಳ್ತಾ ಇಲ್ಲ, ಅಂಕಗಳಿಗೆ ಹೆದರ್ಕೊಳ್ತಾ ಇಲ್ಲ, ವಿದ್ಯಾರ್ಥಿಗಳು ಫಲಿತಾಂಶಕ್ಕೆ ಹೆದರ್ಕೊಳ್ತಾ ಇಲ್ಲ. ವಿದ್ಯಾರ್ಥಿಗಳು ಇವತ್ತಿನ ದಿನ ವ್ಯವಸ್ಥೆಗೆ ಹೆದರ್ಕೊಳ್ತಿದ್ದಾರೆ. ವ್ಯವಸ್ಥೆಗೆ ಹೆದರುವಂತಹ ಪರಿಸ್ಥಿತಿ ಇವಾಗ ವಿದ್ಯಾರ್ಥಿಗಳಿಗೆ ಬಂದಿದೆ. 22 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗಿ ಪೇಪರ್ ಬರ್ತಿದ್ದಾರೆ. ಆ 22 ಲಕ್ಷ ವಿದ್ಯಾರ್ಥಿಗಳ ಮುಂದಿದ್ದೇನು, ಅವ್ರ ಭವಿಷ್ಯ ಏನು, ಇವ್ರು ಹೊಣೆ ಹಾಕ್ತಾರ? ಆ ಪಾಲಕರ ಕನಸಿಗೆ ಕೊಳ್ಳಿ ಇಟ್ಟಿದ್ದಾರೆ, ಇವ್ರು ಹೊಣೆ ಹಾಕ್ತಾರ? ಈಗ ಇದ್ರಲ್ಲಿ ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರನ್ನೆಲ್ಲ ಪತ್ತೆ ಹಚ್ಚಿ CBI ಕೊಟ್ಟಿದ್ದಾರೆ. ತನಿಖೆ ಆಗ್ಬೇಕು. ಆದಷ್ಟು ಬೇಗ ವಿದ್ಯಾರ್ಥಿ ಸಮುದಾಯಕ್ಕೆ ನ್ಯಾಯವನ್ನ ಒದಗಿಸಿಕೊಡ್ಬೇಕು ಅಂತ ಹೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಮೂಲಕ ಆಗ್ರಹ ಮಾಡ್ತದೆ. ಇವತ್ತು ಆಗ್ರಹ ಮಾಡ್ತಿದ್ವಿ ಸರ್, ನಾವು ಹೋರಾಟ ಮಾಡ್ತಿದ್ದೀವಿ. ಹೌದು ಸರ್, ಇವಾಗ ಕೊಡ್ತೀವಿ ಮನವಿ. ಸುಜ್ಞತಾ ಕುಲಕರ್ಣಿ, ರಾಜ್ಯ ಸಹ ಕಾರ್ಯದರ್ಶಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ನೀಟ್ UG 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಆರೋಪಗಳ ಕುರಿತು ಕೇಂದ್ರ ತನಿಖಾ ಸಂಸ್ಥೆಗಳ ಮೂಲಕ ನಿಷ್ಪಕ್ಷಪಾತ ಹಾಗೂ ನಿಗದಿತ ಅವಧಿಯ ತನಿಖೆಗೆ ABVP ಆಗ್ರಹ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ABVP ನೀಟ್ UG 2026 ಪರೀಕ್ಷೆಯ ಗೌಪ್ಯತೆ ಮತ್ತು ವಿಶ್ವಾಸಾರ್ಹತೆಯ ಕುರಿತು ಉದ್ಭವಿಸಿರುವ ಗಂಭೀರ ಪ್ರಶ್ನೆಗಳು, ಆರೋಪಿತ ಅಕ್ರಮಗಳು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದೆ. ವಿವಿಧ ಮಾಧ್ಯಮಗಳ ವರದಿಗಳು, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಮತ್ತು ತನಿಖಾ ಸಂಸ್ಥೆಗಳಿಂದ ಹೊರಬರುತ್ತಿರುವ ಮಾಹಿತಿಗಳು ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಹಾಗೂ ಪೋಷಕರಲ್ಲಿ ಪರೀಕ್ಷಾ ವ್ಯವಸ್ಥೆಯ ವಿಶ್ವಾಸಾರ್ಹತೆಯ ಕುರಿತು ಆತಂಕ ಮತ್ತು ಅನಿಶ್ಚಿತತೆಯನ್ನು ಉಂಟು ಮಾಡಿವೆ. ಪ್ರವೇಶ ಪರೀಕ್ಷೆಗಳ ಪಾವಿತ್ರ್ಯ ಮತ್ತು ವಿಶ್ವಾಸಾರ್ಹತೆಯೊಂದಿಗೆ ಯಾವುದೇ ರೀತಿಯ ತಾಳ್ಮೆ ಅಥವಾ ರಾಜಿ ಸಂಪೂರ್ಣವಾಗಿ ಅಸ್ವೀಕಾರವೆಂದು ABVP ಸ್ಪಷ್ಟವಾಗಿ ಅಭಿಪ್ರಾಯಪಟ್ಟಿದೆ. ಪರೀಕ್ಷೆ ಮುನ್ನ ಪ್ರಶ್ನೆ ಪತ್ರಿಕೆ ಅಥವಾ ಅದರ ಯಾವುದೇ ಭಾಗ ಕೆಲವು ವ್ಯಕ್ತಿಗಳ ಕೈಗೆ ತಲುಪಿದ್ದರೆ ಅದು ಕೇವಲ ಪರೀಕ್ಷಾ ವ್ಯವಸ್ಥೆಯ ಮೇಲಿನ ದಾಳಿ ಅಷ್ಟೇ ಅಲ್ಲ, ವರ್ಷ ಪೂರ್ತಿ ಪರಿಶ್ರಮ ಪಟ್ಟು ತಯಾರಿ ನಡೆಸುವ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಅನ್ಯಾಯವಾಗಿದೆ. ಪ್ರವೇಶ ಪರೀಕ್ಷೆಗಳು, ಈ ಸಂಪೂರ್ಣ ಪ್ರಕರಣದ ಕುರಿತು ಕೇಂದ್ರ ಸರ್ಕಾರವು ಕೇಂದ್ರ ತನಿಖಾ ಸಂಸ್ಥೆಗಳ ಮೂಲಕ ನ್ಯಾಯಸಮ್ಮತ, ನಿಷ್ಪಕ್ಷಪಾತ ಹಾಗೂ ನಿಗದಿತ ಅವಧಿಯೊಳಗಿನ ತನಿಖೆಯನ್ನು ನಡೆಸಬೇಕು ಹಾಗೂ ಪರೀಕ್ಷಾ ಮಾಫಿಯಾ ಸೇರಿದಂತೆ ಯಾವುದೇ ಹಂತದಲ್ಲಿ ಸಹಕಾರ ನೀಡಿರುವ ಎಲ್ಲ ಆರೋಪಿಗಳ ವಿರುದ್ಧ ಅತ್ಯಂತ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕೆಂದು ABVP ಆಗ್ರಹಿಸಿದೆ. ಜೊತೆಗೆ ತನಿಖೆ ಪೂರ್ಣಗೊಳ್ಳುವವರೆಗೂ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅಂದ್ರೆ NTA ಸಂಪೂರ್ಣ ಪಾರದರ್ಶಕತೆಯನ್ನು ಕಾಪಾಡಿಕೊಂಡು ವಿದ್ಯಾರ್ಥಿಗಳು ಮತ್ತು ಪೋಷಕರ ಮುಂದೆ ವಾಸ್ತವಾಂಶಗಳನ್ನು ಸ್ಪಷ್ಟವಾಗಿ ಮಂಡಿಸಬೇಕು ಎಂದು ಒತ್ತಾಯಿಸಿದೆ. ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ ಅಂತಹ ಪರೀಕ್ಷೆಗಳಿಗೆ ಹಲವು ವರ್ಷಗಳ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ಹಾಜರಾಗುತ್ತಾರೆ. ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಕ್ರಮಗಳು ಅವರ ಮನೋಬಲ ಮತ್ತು ಭವಿಷ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ.
ಆದ್ದರಿಂದ ಈ ಸಂಪೂರ್ಣ ಪ್ರಕರಣದ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಯಬೇಕು ಮತ್ತು ತಪ್ಪಿತಸ್ಥರನ್ನು ಯಾವುದೇ ರೀತಿಯ ಪರಿಸ್ಥಿತಿಯಲ್ಲಿ ಬಿಡಬಾರದೆಂದು ಎಬಿವಿಪಿ ಆಗ್ರಹಿಸುತ್ತದೆ. ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳು, ತಾಂತ್ರಿಕ ಭದ್ರತೆ, ಪ್ರಶ್ನೆ ಪತ್ರಿಕೆ ಗೌಪ್ಯತೆ, ಪರೀಕ್ಷಾ ಕೇಂದ್ರಗಳ ಮೇಲ್ವಿಚಾರಣೆ ಹಾಗೂ ಸಂಸ್ಥಾತ್ಮಕ ಹೊಣೆಗಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವನ್ನು ಎಬಿವಿಪಿ ನಿರಂತರವಾಗಿ ಒತ್ತಾಯಿಸುತ್ತಾ ಬಂದಿದೆ. ಇದರಿಂದ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ತಡೆಯಬಹುದು. ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ರಕ್ಷಿಸುವುದು ಮತ್ತು ಪಾರದರ್ಶಕ ಮತ್ತು ನ್ಯಾಯಸಮ್ಮತ ಪರೀಕ್ಷಾ ವ್ಯವಸ್ಥೆಯನ್ನು ಖಚಿತಪಡಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ಪರಿಷತ್ ತನ್ನ ಧ್ವನಿಯನ್ನು ಮುಂದುವರಿಸಿಕೊಂಡೇ ಇರುತ್ತದೆ ಎಂಬ ಭರವಸೆಯಿಂದ ಎಬಿವಿಪಿ ದೇಶದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಈ ವಿಷಯವನ್ನು ನೀಡುತ್ತದೆ. ವಂದನೆಗಳು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ವತಿಯಿಂದ ಇವತ್ತು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಅದನ್ನ ಖಂಡಿಸಿ ಇವತ್ತು ವಿಜಯಪುರದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರೀಯ ಕಾರ್ಯ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಸಚಿನ್ ಕೋಗೇರಿ ಅವರು ಒಂದೆರಡು ಮಾತು. ಅವ್ರ ಆದ್ರೆ ಇವತ್ತು ಇಂಥ ದೊಡ್ಡ ಏಜೆನ್ಸಿ ನೇಷನ್ ವೈಡ್ ಎಕ್ಸಾಮ್ ಕಂಡಕ್ಟ್ ಮಾಡುವಂತಹ ಏಜೆನ್ಸಿಯಲ್ಲಿ ಭದ್ರತೆನೇ ಇಲ್ಲ. ಇನ್ನು ಸಣ್ಣ ಪುಟ್ಟ ಎಕ್ಸಾಮ್ಗಳು ಲೆಕ್ಕ ಹಾಕ್ಬೇಕು. ನಾವು ಎಲ್ಲಿ ನಮ್ಮ ಎಜುಕೇಶನ್ ಫೋಟೋಸ್ ಕಲೆಕ್ಟ್ ಮಾಡುತ್ತೆ. ಫೋಟೋಸ್ ಸೆಲೆಕ್ಷನ್ ಮಾಡಲ್ಲ, ಫೋಟೋ ತೆಗಿ. ಪೊಲೀಸರು ನಿಂತಿರೋ ಜೂಮ್ ಹಾಕಿ ಬೇರೆ ಮಾಡೋದು. ಅದಕ್ಕೆ ಈಗ ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಅದಕ್ಕೆ ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಇದನ್ನ ಸಿಬಿಐ ಹಾಕಿದ್ದಾರೆ. ಆದಷ್ಟು ಬೇಗ ಇದನ್ನ ತನಿಖೆ ಆಗಿ ಶಿಕ್ಷೆ ಆಗಿ ನಮಗೆ ನಮ್ಮ ಎಕ್ಸಾಮ್ಸ್ ಹಾಗೆ ಆಗ್ಬೇಕು. ನಾವ್ ಇವತ್ತು ಎಕ್ಸಾಮ್ಸ್ ಎಲ್ಲ ಬರ್ತಿರ್ತೀವಿ, ಅಕಸ್ಮಾತ್ ನಮ್ಮ ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ನಾವು ಬೇರೆ ಕೋರ್ಸಿಗೆ ಹೋಗ್ಬೇಕು ಅಂತ ವಿಚಾರ ಮಾಡಿರ್ತೀವಿ. ಆದ್ರೆ ಬೇರೆ ಕೋರ್ಸಿಗೆ ಹೋಗ್ಬೇಕಂತ ನಮ್ಗೆ ವಿಚಾರ ಮಾಡುವಷ್ಟು ಟೈಮ್ ಇರೋದಿಲ್ಲ ನಾವು ಯಾವ ಕೋರ್ಸಿಗೆ ಹೋಗ್ಬೇಕಂತ. ಅದಕ್ಕೆ ಆದಷ್ಟು ಬೇಗ ತನಿಖೆ ಆಗ್ಬೇಕು. ಅವರ ಅಪರಾಧಿಗಳನ್ನ ಹಿಡಿಬೇಕು ಅಂತ ನಾವು ನಮಗೇನದ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಮಾಡುತ್ತಿರುವ ಎನ್ಡಿಎಗೆ ಹೇಳಿ ಧಿಕ್ಕಾರ. ಅವ್ರ ಎಕ್ಸಾಮ್
ಮಾತಾಡೋದು ವಿಡಿಯೋ ಮಾಡುವ ಫೋಟೋಸ್ ಕಲೆಕ್ಟ್ ಮಾಡುತ್ತೆ ಫೋಟೋಸ್ ಸೆಲೆಕ್ಷನ್ ಮೊಬೈಲ್ ಫೋಟೋ ತೆಗಿ ಪೊಲೀಸರು ನಿಂತಿರೋ ಜೂಮ್ ಹಾಕಿ ವಿಡಿಯೋ ಮಾಡುತ್ತೆ ಬ್ಯಾರಿಕೇಡ್ ಅದಕ್ಕೆ ಈಗ ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಅದಕ್ಕೆ ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಈಗ ಸಿಬಿಐ ಹೋಗ್ತಿದ್ದಾರೆ ಆದಷ್ಟು ಬೇಗ ಇದನ್ನ ತನಿಖೆ ಆಗಿ ಶಿಕ್ಷೆ ಆಗಿ ನಮಗೆ ಮುಂದೆ ನಮ್ಮ ಎಕ್ಸಾಮ್ಸಿಗೆ ಹಾದಿ ಆಗ್ಬೇಕು. ನಾವು ಇವತ್ತು ಎಕ್ಸಾಮ್ಸ್ ಎಲ್ಲ ಬರ್ತಿರ್ತೀವಿ, ಅಕಸ್ಮಾತ್ ನಮ್ಮ ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ನಾವು ಬೇರೆ ಕೋರ್ಸಿಗೆ ಹೋಗ್ಬೇಕು ಅಂತ ವಿಚಾರ ಮಾಡಿರ್ತೀವಿ. ಆದ್ರೆ ಬೇರೆ ಕೋರ್ಸಿಗೆ ಹೋಗ್ಬೇಕಂತ ನಮ್ಗೆ ವಿಚಾರ ಮಾಡುವಷ್ಟು ಟೈಮ್ ಇರೋದಿಲ್ಲ ನಾವು ಯಾವ ಕೋರ್ಸಿಗೆ ಹೋಗ್ಬೇಕಂತ. ಅದಕ್ಕೆ ಆದಷ್ಟು ಬೇಗ ತನಿಖೆ ಆಗ್ಬೇಕು, ಅವರ ಅಪರಾಧಿಗಳನ್ನ ಹಿಡಿಬೇಕು ಅಂತ ನಾವು ನಮಗೇನಿದೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊತೀವಿ. ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಮಾಡುತ್ತಿರುವ ಎನ್ಡಿಎಗೆ ಹೇಳಿ ಧಿಕ್ಕಾರ. ಜೈ